ನಿಮ್ಮ ಮುಖದಲ್ಲಿ ಕಪ್ಪು ಕಲೆ ಇದೆಯಾ, ಪಿಂಪಲ್ ಆಗಿ ಮಾರ್ಕ್ ಇದೆಯಾ? ಹಾಗಿದ್ರೆ ನಾನು ಇವತ್ತು ಅದಕ್ಕೆ ನಮ್ಮ ಅಡುಗೆ ಮನೆಯಲ್ಲಿರುವಂಥ ಚಕ್ಕೆನ ಬಳಸಿ ಹೇಗೆ ಹೋಮ್ ರೆಮಿಡೀಸ್ ಮಾಡ್ಬೋದು ಅಂತ ಹೇಳ್ತೀನಿ. ವೆಲ್ಕಮ್ ಟು ಸುರುಷ. ನಾನು ನಿಮ್ಮ ಡಾಕ್ಟರ್ ಸುಕನ್ಯಾ. ನನ್ನ ಪೇಜ್ನ ಇನ್ನೂ ನೀವು ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಾನು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಗೊಂದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತೀನಿ. ನಾನು ಯಾವುದೇ ಹೋಮ್ ರೆಮಿಡೀಸ್ ಯಾವುದೇ ಕಂಡೀಷನ್ಸ್ಗೆ ನೆಕ್ಸ್ಟ್ ವಿಡಿಯೋಸಲ್ಲೂ ಹೇಳಿದ್ರು ಕೂಡ ಅದು ಎಲ್ಲರಿಗೂ ಸೆಟ್ ಆಗಬೇಕಂತಿಲ್ಲ. ನಮ್ಮದು ಯಾವ ಸ್ಕಿನ್ ಅಂತ ಅರ್ಥ ಮಾಡ್ಕೊಂಡು ಯೂಸ್ ಮಾಡಿದ್ರೆ ಮಾತ್ರ ಅದು ನಿಮ್ಗೆ ವರ್ಕ್ ಆಗುತ್ತೆ. ಇಲ್ಲ ಅಂದರೆ ಎಲ್ಲರಿಗೂ ವರ್ಕ್ ಆಗಬೇಕು ಅಂತ ಇಲ್ಲ. ನಿಮ್ಮದು ಆಯಿಲಿ ಸ್ಕಿನ್ ಆಗಿದ್ರೆ ಸ್ವಲ್ಪ ಸಿನಮಮ್ ಪೌಡರ್ ಅಥವಾ ಚಕ್ಕೆ ಪೌಡರ್ಗೆ ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡಿ ಯಾವ ಪಾರ್ಟ್ ಅಫೆಕ್ಟ್ ಆಗಿರುತ್ತೋ ಅಲ್ಲಿ ಮಾತ್ರ ಅಪ್ಲೈ ಮಾಡಿಬಿಟ್ಟು ನೀವು ಆಮೇಲೆ ವಾಶ್ ಮಾಡಬೇಕಾಗತ್ತೆ. 10 ಮಿನಿಟ್ಸ್ ಆದಮೇಲೆ ವಾಶ್ ಮಾಡಲೇಬೇಕು, ತುಂಬ ಲಾಂಗ್ ಬಿಡಬಾರ್ದು. ನಿಮ್ದೇನಾದರೂ ಡ್ರೈ ಸ್ಕಿನ್ ಆಗಿದ್ರೆ ಸ್ವಲ್ಪ ಚಕ್ಕೆ ಪೌಡರ್ಗೆ ಮೊಸರನ್ನ ಮಿಕ್ಸ್ ಮಾಡಿ ಯೂಸ್ ಮಾಡಿ. ಕಾಂಬಿನೇಷನ್ ಸ್ಕಿನ್ ಆಗಿದ್ರೆ ಸ್ವಲ್ಪ ಚಕ್ಕೆ ಪೌಡರ್ಗೆ ಹನಿನ ಮಿಕ್ಸ್ ಮಾಡಿಬಿಟ್ಟು ಯೂಸ್ ಮಾಡ್ಬೋದು. ಬಟ್ ಈ ಚಕ್ಕೆ ಪೌಡರ್ದು ಹೋಮ್ ರೆಮಿಡಿ ಏನಿದೆ ಅಲ್ಲ, ಇದು ಸೆನ್ಸಿಟಿವ್ ಸ್ಕಿನ್ಗೆ ಯೂಸ್ ಮಾಡಲೇಬಾರ್ದು. ಯಾಕಂದ್ರೆ ಇದರಿಂದ ನಿಮಗೆ ಇನ್ನಷ್ಟು ರೆಡ್ನೆಸ್, ಇರಿಟೇಷನ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಯಾವುದೇ ಹೋಮ್ ರೆಮಿಡೀಸ್ ಟ್ರೈ ಮಾಡೋಕ್ಕಿಂತ ಮುಂಚೆ ಪ್ಯಾಚ್ ಟೆಸ್ಟ್ ಮಾಡೋದು ತುಂಬ ಇಂಪಾರ್ಟೆಂಟ್. ಪ್ಯಾಚ್ ಟೆಸ್ಟ್ ಅಂದ್ರೆ ಏನು ಅಂತ ಗೊತ್ತಿಲ್ಲ ಅಂದ್ರೆ DM ಮಾಡಿ, ಅದ್ರ ಬಗ್ಗೆ ಹೇಳ್ತೀನಿ. ಹಾಗೇನೆ ನೆಕ್ಸ್ಟ್ ಹೋಮ್ ರೆಮಿಡೀಸ್ ಯಾವ್ದ್ರ ಬಗ್ಗೆ ಬೇಕು ಅಂತ ಕಮೆಂಟ್ ಮಾಡಿ, ನಾನು ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು.